ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದ ಮನ್ಸೂರ್ ಅಲಿ ಖಾನ್ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ತಸ್ಬಿಯಾ ಖಾನ್ ಅವರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ದರು. ಕಮ್ಮನಹಳ್ಳಿಯ ಓಂ ಶಕ್ತಿ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳು ದೊರೆತಾ ಇದ್ದು, ಕಾಂಗ್ರೆಸ್ ಪರವಾದಂತಹ ಹೊಲವನ್ನ ಹೊಂದಿದ್ದಾರೆ. ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು ಅತಿ ಹೆಚ್ಚು ಮತಗಳಿಂದ ಜಯಭೇರಿಯನ್ನ ಬಾರಿಸುತ್ತಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ನಗರ ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಕೇಂದ್ರ ಡಿಸಿಸಿ ಉಪಾಧ್ಯಕ್ಷರಾದ ರಾಜೇಂದ್ರ ಶಿವಾಜಿನಗರದಲ್ಲಿ ಶಾಸಕರಾದ ರಿಜ್ವಾನ್ ಹರ್ಷದ್ ಅವರ ನೇತೃತ್ವದಲ್ಲಿ ಅತಿ ಹೆಚ್ಚು ಮತಗಳನ್ನು ಮನ್ಸೂರ್ ಅಲಿ ಖಾನ್ ಅವರಿಗೆ ಕೊಡಿಸುವುದಾಗಿ ತಿಳಿಸಿದರು. ಇವತ್ತಿಗೆ ನೋಡಿದರೆ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನಮಗೆ ಗ್ಯಾರಂಟಿ ಇದೆ ಸರ್ವಜ್ಞ ನಗರಲ್ಲಿ 50,000 ಪ್ಲಸ್ ಲೀಡ್ ಬರ್ತಿದಂತ. ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಹೋದರೆ ತುಂಬ ರೆಸ್ಪಾನ್ಸ್ ಇದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ. ಯಾಕೆಂದರೆ 15 ಇಯರ್ಸಿಂದ BJP ಅವರು ಎಲ್ಲಿ ಕಾಣಲೂ ಇಲ್ಲ, ಏನು ಮಾಡಲೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಏನಂದರೆ, ಇಲ್ಲ ನಾವು ಈ ಸಲ ಕಾಂಗ್ರೆಸ್ಗೆ ಚಾನ್ಸ್ ಕೊಡ್ತೀವಿ, ನೀವು ಗೆಲ್ತೀವಿ ಅಂತ. ರಾಜೇಂದ್ರ ಅಂದ್ಬಿಟ್ಟು ನಾವು ಬೆಂಗಳೂರು ಶಿವಾಜಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾರತೀಯ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 20 ವರ್ಷ ಕಾಲ 4 ಸತಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಬೆಂಗಳೂರು ಸಿಟಿ, ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಶಿವಾಜಿನಗರ ಕ್ಷೇತ್ರದಿಂದ ಇವರು ನಮ್ಮ ಮನ್ಸೂರ್ ಅಲಿ ಖಾನ್ ಅವರಿಗೆ ಬೆಂಗಳೂರು ಹೈಕಮಾಂಡು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಒಳ್ಳೆ ಕ್ಯಾಂಡಿಡೇಟು ನಮಗೆ ಕೊಟ್ಟಿದ್ದಾರೆ. ರೆಹಮಾನ್ ಖಾನು ಪಾರ್ಲಿಮೆಂಟ್ ಸ್ಪೀಕರ್ ಉಪಾಧ್ಯಕ್ಷರು ರೆಹಮಾನ್ ಖಾನ್ ಅವ್ರ ಮಗಾಗೆ ಇಲ್ಲಿಗೆ ಒಂದು ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ನಮ್ಮ ರಿಜ್ವಾನ್ ಹರ್ಷದ್ MLA ಶಿವಾಜಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ MLA ಜನಪ್ರಿಯ ನಾಯಕರು ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ. ಈಗ ನಾವು ಭಾರತೀಯ ನಗರ, ಶಿವಾಜಿನಗರ, ಹಲ್ಸೂರು ಈ ಕಡೆಲ್ಲ ನಾವು ಶಕೀಲ್ ಅಹ್ಮದು, ಸುಜಾವುದ್ದೀನು, ನಾವು ಶಕೀಲ್ ಅಹ್ಮದು ಜೊತೆಯಲ್ಲಿ ಸೇರಿ ನಾವೆಲ್ಲ ಡೋರ್ ಟು ಡೋರ್ ಕ್ಯಾನ್ವಸ್ ಮಾಡ್ತಾ ಇದ್ದೀವಿ. ಹೋಗೋ ಜಾಗ ಇಲ್ಲ. ಪಬ್ಲಿಕ್ಕು ರಿಜ್ವಾನ್ ಹರ್ಷದ್ ಮುಖ ನೋಡಿ ಮನ್ಸೂರ್ ಅಲಿ ಖಾನ್ಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತೀವಿ, ಮನ್ಸೂರ್ ಅಲಿ ಖಾನ್ಗೆ ನಾವು ಓಟ್ ಹಾಕ್ತೀವಿ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ. ಅದರಿಂದ ತಮಿಳ್ ಜನರು, ಮುಖ್ಯವಾಗಿ ತಮಿಳ್ ಜನರು ಈಗ ರಿಜ್ವಾನ್ ಹರ್ಷದ್ ಅವರು ನೇತೃತ್ವದಲ್ಲಿ ಮನ್ಸೂರ್ ಅಲಿ ಖಾನ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ಸೆಂಟ್ರಲ್ನಲ್ಲಿ ಸುಮಾರು 5.5 ಲಕ್ಷ ಜನ ತಮಿಳರ್ಸ್ ಇದ್ದಾರೆ, 4.25 ಲಕ್ಷ ಜನ ಮೈನಾರಿಟೀಸ್ ಇದ್ದಾರೆ. ಇದು ಇಬ್ಬರೂ ಸೇರಿದ್ರೆ ಮೈನಾರಿಟಿ ಮತ್ತು ತಮಿಳ್ ವೋಟರ್ಸ್ ಸೇರಿದ್ರೆ ಮನ್ಸೂರ್ ಅಲಿ ಖಾನ್ ಈಸಿಯಾಗಿ ವಿನ್ ಮಾಡ್ತಾರೆ. ಅದನ್ನು ಏನು ಇಲ್ಲಿ ಡೌಟೇ ಇಲ್ಲ. ಬೆಂಗಳೂರು ಸೆಂಟ್ರಲ್ನಲ್ಲಿ ಇಲ್ಲ, ಈಸಿಯಾಗಿ ಗೆಲ್ತಾರೆ. PC ಮೋಹನ್ ಅವರು ಸುಮಾರು 15 ವರ್ಷ ಕಾಲ ಇಲ್ಲಿ MP ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಜನಗೆ ಅವರು ಯಾರಂತ ಗೊತ್ತಿಲ್ಲ. ಅದಕ್ಕೆ ಸಾಕ್ಷಿ ಹಲ್ಸೂರು ಕೆರೆಯಲ್ಲಿ ಬೆಂಗಳೂರು ಭಾರತೀಯ ನಗರ ಶಿವಾಜಿನಗರ ಕ್ಷೇತ್ರದಲ್ಲಿ ಇರೋರ ಹಲ್ಸೂರು ಕೆರೆಯಲ್ಲಿ ಅವರು ವೋಟ್ ಕ್ಯಾನ್ವಸ್ ಮಾಡೋರು PC ಮೋಹನ್ ಅವರು. ಒಂದು ಲೇಡಿ ಬಂದು ಅವ್ರ ಪಾಂಪ್ಲೆಟ್ ನೋಡಿ, ಸರ್ ನೀವು ಯಾರು, ನೀವೇ PC ಮೋಹನ, ಇಷ್ಟು ದಿನ 15 ವರ್ಷದಿಂದ ಒಂದಿನನೇ ನಾವು ನೋಡಿಲ್ಲ, ನಾ ಈ ಕ್ಷೇತ್ರದಲ್ಲಿ ಮತದಾರರು, ನಿಮ್ಮ ಮುಖಾನೇ ನೋಡಿಲ್ಲ, ನಿಮ್ಮ ಕೆಲಸ ಏನು ಮಾಡಿದ್ರು ಸ್ವಲ್ಪ ಹೇಳಿ ಸರ್. ಅವ್ರಿಗೆ ವೋಟರ್ಸ್ ಹತ್ರ ಅವ್ರು ಏನು ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಸರ್ಕಾರನೇ ಬರಬೇಕು, ಇಂಡಿಯಾ ಅಲೈನ್ಸ್ ಗೌರ್ಮೆಂಟೇ ಬರಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿ ಜನ ಈಗ ಓಟ್ ಆಗೋದಕ್ಕೆ ಕಾಂಗ್ರೆಸ್ಗೆ ಓಟ್ ಆಗೋದಕ್ಕೆ ತಯಾರಾಗಿದ್ದಾರೆ. ಈಗ ಮನ್ಸೂರ್ ಅಲಿ ಖಾನ್ಗೆ ಪರ್ಟಿಕ್ಯುಲರ್ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ನಲ್ಲಿ 100% ಗೆಲ್ತಾರೆ. ಶಿವಾಜಿನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ಒಳ್ಳೆಯ ಮತದಾರ 23,400 ಓಟು ರಿಜ್ವಾನ್ ಹರ್ಷದ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಗೊಂಡಿದ್ದಾರೆ. ಮತ್ತು ಈ ಸತಿ ಸುಮಾರು 40,000 ಓಟಿಂದ ಅವರು
ಮನ್ಸೂರ್ ಅಲಿಖಾನ್ಗೆ ನಾವು ಈಸ್ಕೊಡ್ತೀವಿ ಅಂದ್ಬಿಟ್ಟು